ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಇರಾನ್ನ ಗುಪ್ತಚರ ಸಚಿವರ ಮೇಲಿನ ಅಟ್ಯಾಕ್ ಅನ್ನ ಮಾಡಲಾಗಿದ್ದು, ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಸಾವಿನ ಶಂಕೆ ಈಗ ಇದೆ. ಇಸ್ರೇಲ್ ದಾಳಿಯನ್ನ ಮುಂದುವರೆಸಿದೆ ಇರಾನ್ನ ಮೇಲೆ. ಇರಾನ್ನ ಗುಪ್ತಚರ ಸಚಿವರ ಮೇಲೇನೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಸಾವಿನ ಶಂಕೆ ಇದ್ದು, ಈಗಾಗಲೇ ಇರಾನ್ನ ಸೇನಾ ಅಧಿಕಾರಿಗಳು, ಸೇನಾ ಮುಖ್ಯಸ್ಥರು ಕೂಡ ಈಗಾಗಲೇ ಈ ಒಂದು ಇದರಲ್ಲಿ ದಾಳಿ ಆಗಿರುವ ಸಂದರ್ಭದಲ್ಲಿ ಅಲ್ಲಿ ಹತರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಸೆಂಟ್ರಲ್ ಬೈರುತ್ ಮೇಲೂ ಇಸ್ರೇಲ್ ದಾಳಿಯನ್ನ ಮಾಡಿದೆ. 10 ಮಂದಿ ಸಾವಿನ ಬಗ್ಗೆ ಲೆಬನಾನ್ ಆರೋಗ್ಯ ಸಚಿವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಪರಿಸ್ಥಿತಿ. ಯಾರು ಕೂಡ ಶರಣಾಗುವ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಅಮೆರಿಕ, ಇಸ್ರೇಲ್ ಇರಾನ್ನ ಮೇಲೆ ಕ್ಷಣಕ್ಕೂ ದಾಳಿಯನ್ನ ಮಾಡ್ತಾ ಇದ್ರೆ, ಇರಾನ್ ಕೂಡ ಅಷ್ಟೇ ಪ್ರಬಲವಾಗಿ ಪ್ರತಿರೋಧವನ್ನ ಕೊಡ್ತಾ ಇದೆ. ಇರಾನ್ನ ಗುಪ್ತಚರ ಸಚಿವರು ಇದೀಗ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಅವರ ಸಾವಿನ ಶಂಕೆ ವ್ಯಕ್ತವಾಗಿದೆ. ಈಗ ಇರಾನ್ನ ಗುಪ್ತಚರ ಸಚಿವರ ಮೇಲೆ ಅಟ್ಯಾಕ್ ಅನ್ನ ಇಸ್ರೇಲ್ ಮಾಡಿದ್ದು, ಇಸ್ಮಾಯಿಲ್ ಖತೀಬ್ ಮೃತಪಟ್ಟಿರುವ ಅನುಮಾನ ಇದೆ. ಹರ್ಮುಜ್ ಬಳಿಯ ಇರಾನ್ ಕ್ಷಿಪಣಿಯ ಕೇಂದ್ರ ಟಾರ್ಗೆಟ್ ಮಾಡಿಕೊಂಡಿದ್ದು 2267 ಕೆಜಿ ತೂಕದ ಬಂಕರ್ ಅನ್ನ ಬ್ಲಾಸ್ಟ್ ಮಾಡಲಾಗಿದೆ. ಆ ಬಂಕರ್ ಬ್ಲಾಸ್ಟರ್ ಬಳಸಿ ದಾಳಿಯನ್ನ ಮಾಡಿದ್ದು, ಇರಾನ್ ಕ್ಷಿಪಣಿ ಕೇಂದ್ರದ ಮೇಲೆ ಅಮೆರಿಕ ಸೇನೆ ದಾಳಿಯನ್ನ ಮಾಡಿದೆ. ನೌಕಾಯಾನಕ್ಕೆ ಅಪಾಯ ತಂದಿದ್ದಂತಹ ಕ್ಷಿಪಣಿಗಳನ್ನ ನಾಶ ಮಾಡಿದೆ. ಸದ್ಯ ಹರ್ಮುಜ್ ಜಲಸಂಧಿ ಇದೆಯಲ್ಲ, ಇದರಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ಇರೋದು. ಇದನ್ನೇ ಇರಾನ್ನ ದೊಡ್ಡ ಆರ್ಥಿಕವಾಗಿ ಈ ಒಂದು ಪ್ರಬಲವಾಗಿರೋದಕ್ಕೆ ಕಾರಣ ಆಗಿರೋದು ಇರಾನ್ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಈ ಹರ್ಮುಜ್ ಜಲಸಂಧಿ. ಆ ಒಂದು ಹರ್ಮುಜ್ ಜಲಸಂಧಿ ಇದೀಗ ಉದ್ವಿಗ್ನ ಸ್ಥಿತಿಯಲ್ಲಿದೆ. ಕಾರಣ ಅಮೆರಿಕ ಇದೀಗ ಇದನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ. ಹರ್ಮುಜ್ ಮೇಲೆ ಅಮೆರಿಕ ಹಿಡಿತ ಸಾಧಿಸ್ತಾ ಇದೆ ಭಾಗಶಃ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ಹರ್ಮುಜ್ ಜಲಸಂಧಿಯಲ್ಲಿ ಇದೀಗ ಉದ್ವಿಗ್ನ ಸ್ಥಿತಿ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಮೆರಿಕ ಭಾಗಶಃ ಅದನ್ನ ಕಂಟ್ರೋಲ್ಗೆ ತರುವಂತಹ ಅಥವಾ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಿದೆಯಲ್ಲ, ಅದೇ ಕಾರಣಕ್ಕಾಗಿ ಮತ್ತಷ್ಟು ಪ್ರಬಲ ಪ್ರತಿರೋಧವನ್ನ ಇರಾನ್ ನೋಡ್ತಾ ಇದೆ. ಕಾರಣ ಅದರ ನಾಡಿ ಮಿಡಿತ, ಹೃದಯ ಭಾಗ ಅಂತ ಹೇಳಿದ್ರೆ ಅದು ಹರ್ಮುಜ್ ಜಲಸಂಧಿ. ಅದೇ ಕಾರಣಕ್ಕಾಗಿ ಇದೀಗ ಹರ್ಮುಜ್ ಜಲಸಂಧಿಯಲ್ಲಿ ಹೊಸ ನಿಯಮವನ್ನ ಜಾರಿ ಮಾಡೋದಕ್ಕೆ ಇರಾನ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾವ ಹಡಗು ಹೋಗಬೇಕು, ಯಾವ ಹಡಗಿಗೆ ನಿಷೇಧ ಹೇರಬೇಕು ಅನ್ನುವಂತಹ ಹೊಸ ನಿಯಮ ಜಾರಿಗೆ ಇದೀಗ ಇರಾನ್ ನಿರ್ಧಾರವನ್ನ ಮಾಡಿದೆ. ಹೊಸ ವಿನ್ಯಾಸವನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದೆ ಇರಾನ್ ಆಡಳಿತ. ಹರ್ಮುಜ್ ಜಲಸಂಧಿ ಮೇಲಿನ ದಾಳಿಯ ಬಳಿಕ ಇರಾನ್ ಕೆರಳಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಭಾಗವನ್ನ ಅಥವಾ ಈ ಹರ್ಮುಜ್ ಜಲಸಂಧಿಯನ್ನ ಬೇರೆಗೆ ನಾವು ಕಂಟ್ರೋಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಇರಾನ್ ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಹೊಸ ನಿಯಮವನ್ನ ಜಾರಿ ಮಾಡೋದಕ್ಕೂ ಕೂಡ ಈಗ ನಾವು ತಯಾರು ಮಾಡ್ಕೊಂಡಿದ್ದೀವಿ ಅಂತ ಇರಾನ್ ಆಡಳಿತ ಹೇಳಿಕೊಳ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಯುದ್ಧ. ಪ್ರತಿ ಕ್ಷಣವೂ ಯುದ್ಧದ ಸ್ವರೂಪವೂ ಕೂಡ ಬದಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಇರಾನ್ನ ಗುಪ್ತಚರ ಮುಖ್ಯಸ್ಥರ ಸಾವು ಆಗಿದೆಯಾ? ಇದರ ಬಗ್ಗೆ ಏನಾದರೂ ಅಧಿಕೃತ ಮಾಹಿತಿ ಸಿಕ್ಕಿದೆಯಾ? ಮತ್ತೊಂದು ಕಡೆ ಹರ್ಮುಜ್ ಜಲಸಂಧಿಯ ವಿಚಾರದಲ್ಲೂ ಕೂಡ ಅಮೆರಿಕ ಕಂಟ್ರೋಲ್ಗೆ ತೆಗೆದುಕೊಂಡಿದೆಯಾ? ಹೇಗೆ ಈ ಹರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಬಂದಾಗ ನಾವಿತ ಅದಂತೂ ಬಗೆಹರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಲ್ಲಿ ಅಮೆರಿಕ ಇರ್ಬೋದು ಅಥವಾ ಇಸ್ರೇಲ್ ಇರ್ಬೋದು, ಯಾವುದೇ ದೇಶಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು ಅದನ್ನು ಸಂಪೂರ್ಣವಾಗಿ ಅದನ್ನು ಬ್ಲಾಕೆಡನ್ನು ತೆಗೆದಿದ್ದೀವಿ ಅನ್ನುವಂಥ ಸ್ಥಿತಿಯಲ್ಲಂತೂ ಇಲ್ಲ. ಯಾಕಂದರೆ ಅಲ್ಲಿ ಅದಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಇರಾನ್ ಈಗ ಆಲ್ರೆಡಿ ಅಲ್ಲಿ ಅಳವಡಿಸಿರ್ತಕ್ಕಂಥ ಈ ಮೈನ್ಸ್ ಏನಿರ್ತವೆ, ಅದರಲ್ಲೂ ಪ್ರಮುಖ ಈ ಕಡಲಿನಲ್ಲಿ ಅಳವಡಿಸುವಂಥ ಮೈನ್ಸ್ ಇರ್ಬೋದು ಅಥವಾ ಟಾರ್ಪಿಡೋಸ್ಗಳಿರ್ಬೋದು, ಅವುಗಳ ಟಾರ್ಗೆಟ್ ಹೇಗಿದ್ದಾವೆ, ಆಮೇಲೆ ನೀರಿನ ಅಡಿಯಲ್ಲಿ
ಗಾಳಿಯಲ್ಲಿ ಸಾಗುವಂಥ ಡ್ರೋನ್ಸ್ಗಳಿರ್ಬೋದು, ಅವುಗಳೆಲ್ಲವೂ ಕೂಡ ಆ ಪ್ರದೇಶದಲ್ಲಿ ಇರೋದ್ರಿಂದ ಅವುಗಳೆಲ್ಲವನ್ನ ತೆಗೆಯೋ ತನಕನೂ ಅದೊಂದು ಸೇಫ್ ಆಗಿರುತ್ತೆ ಹರ್ಮೋಜ್ ಜಲಸಂಧಿ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನೋಡಿ, ಡೊನಾಲ್ಡ್ ಟ್ರಂಪ್ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಇದ್ರು ಕೂಡ ಈಗ ಅವ್ರು ಹೇಳಿರುವಂಥದ್ದೇನು, ನಮಗೆ ನ್ಯಾಟೋದ ಸಹಾಯ ಬೇಕಿತ್ತು ಅಂತ ಒಂದು ಕಡೆ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ ನಮಗೆ ನ್ಯಾಟೋನೂ ಬೇಡ, ಯಾರು ಸಹಾಯವೂ ಬೇಡ, ನಾವೇ ಬೈರತ್ ಅಂದ್ರೆ ನಾವೇ ಈ ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತೆರವುಗೊಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ತಾರೆ ನಮ್ದು ಕೇವಲ 1% ಅಷ್ಟು ಮಾತ್ರ ನಮ್ಮ ವಸ್ತುಗಳು ಅಲ್ಲಿ ಸಾಕ್ತವೆ, ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಅತಿ ಹೆಚ್ಚು ಹೋಗುವಂಥದ್ದೇ ಜಪಾನ್ ಇರ್ಬೋದು ಅಥವಾ ಚೈನಾ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ದೇಶಗಳದ್ದು, ಅವುಗಳು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಯೋಮಯವಾದಂಥ ಸ್ಥಿತಿ. ನಾವು ಈ ತುಘಲಕ್ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಓದ್ತಾ ಇದ್ವಿ. ಈಗ ನಮ್ಮ ಕಣ್ಣ ಮುಂದೆಯೇ ಇನ್ನೊಂದು ವಿಚಿತ್ರವಾಗಿರ್ತಕ್ಕಂಥ ತುಘಲಕ್ ಅನ್ನ ನೋಡ್ತಾ ಇದ್ದೀವಿ. ಆ ತುಘಲಕ್ ರಾಜಧಾನಿಯನ್ನು ಬದಲು ಮಾಡ್ತಾ ಇದ್ರೆ, ಈ ತುಘಲಕ್ ತನ್ನ ನಿರ್ಧಾರಗಳನ್ನ ಪ್ರತಿ ಕ್ಷಣ ಕೂಡ ಬದಲು ಮಾಡ್ತಾ ಇರುವಂತದ್ದು. ಆತ ಹೇಳ್ತಿರುವಂತ ಮಾತುಗಳನ್ನ ಅಮೆರಿಕವೇ ಇವತ್ತು ಕೇಳುವಂತ ಸ್ಥಿತಿ ಇಲ್ಲ. ಇದಕ್ಕೆ ಉದಾಹರಣೆ ಅಂದ್ರೆ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಮುಖ್ಯಸ್ಥ ಏನಿದ್ದಾರೆ, ಸಚಿವ ಏನಿದ್ದಾರೆ, ಅವರೇ ಇವತ್ತು ರಿಸೈನ್ ಅನ್ನ ಮಾಡಿದ್ದಾರೆ. ಅವರೇ ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುವುದರ ಜೊತೆಗೆ ಇರಾನ್ ಮೇಲೆ ನಿರಾಕರಣ ದಾಳಿಯನ್ನ ಮಾಡಲಾಗ್ತಾ ಇದೆ. ಈಗ ಇಮಿಡಿಯೇಟ್ ಆಗಿ ಇರಾನ್ ಇಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೆಕ್ಯೂರಿಟಿ ಥ್ರೆಟ್ ಇರಲಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಮ್ಮ ರಾಜೀನಾಮೆ ಪತ್ರದಲ್ಲಿ. ಅಂದ್ರೆ ಎಲ್ಲ ಕಡೆಯಿಂದನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಟ್ರಂಪ್ ಒಂಟಿ ಆಗ್ತಾನೆ ಹೋಗ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಈಗ ಅಲ್ಲಿರ್ತಕ್ಕಂಥ DIA ಮುಖ್ಯಸ್ಥರಾಗಿರ್ತಕ್ಕಂಥ ತುಳಸಿ ಗಬಾರ್ಡ್ ಅವರು ಕೂಡ ಮುಂದುವರಿತಾರ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ಯಾರಿಗೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಪ್ರೊಫೆಷನಲ್ ಆಗಿ ಅಧಿಕಾರವನ್ನು ನಡೆಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಬಿಡ್ತಾ ಇಲ್ಲ. ಇವತ್ತು ರಾತ್ರಿ ಮಲಗ್ತಾರೆ, ಕನಸಿನಲ್ಲಿ ಏನೋ ಒಂದು ಬರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಆ ಹೇಳಿಕೆಯನ್ನು ಕೊಡ್ತಾರೆ. ಕ್ಯೂಬಾ ಬೇಕು ಅಂತಾರೆ, ಗ್ರೀನ್ಲ್ಯಾಂಡ್ ಬೇಕು ಅಂತಾರೆ, ಹರ್ಮುಜ್ ಜಲಸಂಧಿಯನ್ನು ನಾವೇ ತೆರವು ಮಾಡ್ತೀವಿ ಅಂತಾರೆ, ಇರಾನ್ನಲ್ಲಿ ನಮ್ಮ ಸೈನಿಕರು ಹೋಗಿ ಇಳಿತಾರೆ ಅಂತಾರೆ. ಒಂದು ವೇಳೆ ಅವರು ಹೇಳುವ ಹಾಗೆ ಇರಾನ್ನಲ್ಲಿ ಏನಾದರೂ ಅಮೆರಿಕನ್ ಸೈನಿಕರು ಬಂದ್ರೆ ಮತ್ತೆ 5 ರಿಂದ 10 ವರ್ಷಗಳ ಕಾಲ ಅಲ್ಲಿ ಲಾಕ್ ಆಗಬೇಕಾಗುತ್ತೆ. ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ 20 ವರ್ಷಗಳ ಕಾಲ ಇರುತ್ತೆ, $100 ಬಿಲಿಯನ್ ಅಮೆರಿಕ ಖರ್ಚು ಮಾಡುತ್ತೆ. ಹಾಗಿದ್ದಾಗಿಯೂ ಕೂಡ ತಾಲಿಬಾನ್ ಬರ್ತಿದ್ದ ಹಾಗೇನೆ ರಾತ್ರೋರಾತ್ರಿ ಆ ಒಂದು ತನ್ನ ಸ್ಥಾನವನ್ನ ಬಿಟ್ಟು ಲಕ್ಷಾಂತರ ಕೋಟಿ ರೂಪಾಯಿ ಬೆಲೆ ಬಾಳುವಂತ ವೆಪನ್ಸ್ ಗಳನ್ನ ಅಲ್ಲೇ ಬಿಟ್ಟು ಬಂದಂತ ಸ್ಥಿತಿಗೆ ಅಮೆರಿಕ ಸಿಲುಕುತ್ತೆ. ಅಂತದೇ ಒಂದು ಅನುಭವವನ್ನ ಇರಾನ್ನಲ್ಲೂ ಅದು ಅನುಭವಿಸುತ್ತಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದಾವೆ. ಇನ್ನು ಎರಡನೆಯ ವಿಚಾರಕ್ಕೆ ಬಂದಾಗ, ಇರಾನ್ನ ಸೆಕ್ಯೂರಿಟಿ ಮುಖ್ಯಸ್ಥರನ್ನ ಅಲ್ಲಿ ಸಾಯಿಸಲಾಗಿದೆ ಇಸ್ರೇಲ್ ದಾಳಿಯಲ್ಲಿ ಅನ್ನುವಂತ ಪ್ರಶ್ನೆ. ನೋಡಿ, ಇಸ್ರೇಲ್ ಈಗ ಹೇಳಿಕೆಯನ್ನು ಕೊಡ್ತಾ ಇದ್ರು, ಇರಾನ್ ಯಾವುದನ್ನೂ ಕೂಡ ಅಧಿಕೃತವಾಗಿ ಒಪ್ಪಿಕೊಳ್ತಾ ಇಲ್ಲ. ನಾವು ಗಮನಿಸ್ತಾ ಬರ್ಬೋದು, ಖಮೇನಿ ಹತ್ಯೆಯನ್ನ ಕೂಡ ಅವರು ಒಪ್ಪಿಕೊಳ್ಳೋದಕ್ಕೆ ಕೆಲ ದಿನಗಳೇ ಬೇಕಾಯಿತು. ಅವರ ಪುತ್ರ ಏನಾಗಿದ್ದಾರೆ, ನಂತರದಲ್ಲಿ ನಿನ್ನೆ ಕೂಡ ಅಲ್ಲಿಯ ಸೆಕ್ಯೂರಿಟಿ ಮುಖ್ಯಸ್ಥರನ್ನ ಹತ್ಯೆ ಮಾಡಲಾಯಿತು ಅನ್ನುವಂಥ ಮಾಹಿತಿ ಬಂತು. ಈಗ ಇಂಟೆಲಿಜೆನ್ಸ್ ಮುಖ್ಯಸ್ಥರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಯಾವುದನ್ನೂ ಕೂಡ ಇರಾನ್ ಈಗ ಸ್ಪಷ್ಟಪಡಿಸ್ತಾ ಇಲ್ಲ, ಒಪ್ಪಿಕೊಳ್ತಾನೂ ಇಲ್ಲ, ಅಲ್ಲಗಳಿತಾನೂ ಇಲ್ಲ. ಅಂದ್ರೆ ಒಂದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ನಾವು ನೋಡಬೇಕು ಈ ಇನ್ಫಾರ್ಮೇಶನ್ ವಾರ್ಫೇರ್ ಹೇಗಿರುತ್ತೆ ಅಂದ್ರೆ, ಇದೇ ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ಪ್ರಧಾನಿಯಾಗಿರ್ತಕ್ಕಂಥ ಬೆಂಜಮಿನ್ ನೆತನ್ಯಾಹು 4 ವಿಡಿಯೋಗಳನ್ನ ರಿಲೀಸ್ ಮಾಡ್ತಾರೆ. 4 ವಿಡಿಯೋಗಳು ಕೂಡ AI ಅಂತ ಹೇಳಲಾಗ್ತಾ ಇದೆ ಹೊರತು ಅವರು ಈಗ ಬದುಕಿಲ್ಲ ಅನ್ನುವಂಥನ್ನೇ ಪ್ರತಿಪಾದಿಸಲಾಗ್ತಾ ಇದೆ. ಅದು ಇರಾನ್ ಇರ್ಬೋದು ಅಥವಾ ಪಾಕಿಸ್ತಾನದ ಅಕೌಂಟ್ಸ್ಗಳಿರ್ಬೋದು, ಆ ರೀತಿಯಾದಂಥ ಒಂದು ಇನ್ಫಾರ್ಮೇಶನ್ ವಾರ್ಫೇರ್ ಅನ್ನ ನಡೆಸ್ತಾನೆ ಬರ್ತಾ ಇದ್ದಾವೆ. ಅಂದ್ರೆ ಬದುಕಿರೋ ವ್ಯಕ್ತಿನೇ ಬದುಕಿದ್ದೇನೆ ಅಂತ ಪ್ರೂವ್ ಮಾಡೋದಕ್ಕೆ 4-5 ವಿಡಿಯೋಗಳು ಬಿಟ್ಟರೂ ಕೂಡ ಸಾಕಾಗ್ತಾ ಇಲ್ಲ. ಇಂಥ ಒಂದು ಸನ್ನಿವೇಶ ಇರುವಂತ ಈ ಸಂದರ್ಭದಲ್ಲಿ ಯಾವುದನ್ನು ಕೂಡ ಫೇಸ್ ವ್ಯಾಲ್ಯೂ ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಂತ ಒಂದು ಬಲವಾದಂಥ ಪರಿಸ್ಥಿತಿ ಮತ್ತು ಬದಲಾಗ್ತಾ ಇರುವಂತಹ ಪರಿಸ್ಥಿತಿಯನ್ನ ನಾವೀಗ ಗಮನಿಸ್ತಾ ಇರುವಂತದ್ದು ನವಿತಾ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಬರುವಂತಹ ಪ್ರಶ್ನೆ ಅಂದ್ರೆ, ಈ ಹರ್ಮುಜ್ ಜಲಸಂಧಿ ಏನಿದೆ, ಹರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕನ್ ಹಡಗುಗಳು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯುರೋಪಿಯನ್ ಹಡಗುಗಳು ಸಾಧ್ಯ ಆಗ್ತಾ ಇಲ್ಲ, ಅಥವಾ ಫ್ರಾನ್ಸ್ನ ಹಡಗುಗಳು ಸಾಧ್ಯ ಆಗ್ತಾ ಇಲ್ಲ. ಹಾಗಿದ್ರೆ ಭಾರತದ ಮುಂದಿನ ಸ್ಥಿತಿ ಏನಾಗಿರುತ್ತೆ? ಈಗ 2 ನಮ್ಮ ಗ್ಯಾಸ್ ಅನ್ನ ತುಂಬಿಕೊಂಡಿರ್ತಕ್ಕಂಥ ಶಿಪ್ಗಳು ಬಂದಾಯಿತು. ಮುಂದೆ ಏನು ಭಾರತಕ್ಕೆ ಇದು ಎಂತ ಒಂದು ಚಾಲೆಂಜ್ ಅನ್ನ ಕೊಡ್ತಾ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇರುವಂತದ್ದು. ಇದೇ ಕಾರಣಕ್ಕೆ ಭಾರತ ಕೂಡ ಇರಾನ್ ಮತ್ತು ಇಸ್ರೇಲ್ ಜೊತೆಯಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ನಲ್ಲಿ ಕಾಣಿಸ್ಕೊಳ್ತಾ ಇದೆಯೇ ಹೊರತು ಯಾರ ಪರವಾಗಿ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ, ಅಥವಾ ಮಿಲಿಟರಿಲಿ ಇನ್ವಾಲ್ವ್ ಆಗುವಂತ ಪ್ರಯತ್ನವನ್ನ ಕೂಡ ಈಗ ಭಾರತ ಮಾಡ್ತಾ ಇಲ್ಲ. ಅಂದ್ರೆ ಎಲ್ಲವೂ ಅಯೋಮಯವಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಪರಿಸ್ಥಿತಿಗಳಂತೂ ಬಿಗಡಾಯಿಸ್ತಾನೆ ಇದ್ದಾವೆ. ಈ ಮಧ್ಯದಲ್ಲಿ ಈಗ ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಇನ್ನೆಷ್ಟು ದಿನಗಳ ಕಾಲ ಮಧ್ಯಪ್ರಾಚ್ಯ ಇದೇ ರೀತಿಯಾಗಿ ಬಂದಿರುತ್ತೆ, ದಾಳಿಗೊಳಗಾಗುತ್ತೆ ಅಂತ. ಯಾಕಂದ್ರೆ ಬೈರತ್ ಮೇಲೆ ಇವತ್ತು ಕೂಡ ದಾಳಿ ಆಗಿದೆ, ಇನ್ನು ದುಬೈನ ಏರ್ಪೋರ್ಟ್ ಓಪನ್ ತೆರವಾಗ್ತಾ ಇಲ್ಲ. ಹೀಗಾಗಿ ಇದೇ ರೀತಿ ಪರಿಸ್ಥಿತಿ ಮುಂದುವರಿದರೆ ಇಲ್ಲಿಂದ ರಫ್ತಾಗುವಂತ ವಸ್ತುಗಳೇನಿದ್ದಾವೆ, ನಮ್ಮ ಹೈನುಗಾರಿಕೆ ಏನಿದೆ, ಅಥವಾ ಇಲ್ಲಿಂದ ಬೇಳೆ ಪದಾರ್ಥಗಳು, ಹಣ್ಣು ಹಂಪಲುಗಳು ಏನು ಅಲ್ಲಿ ಹೋಗ್ಬೇಕಾಗಿದ್ದಾವೆ, ಅವೆಲ್ಲಕ್ಕೂ ಕೂಡ ಅತಿ ದೊಡ್ಡ ಪೆಟ್ಟು ಬೀಳುತ್ತೆ. ನಮ್ಮ ರೈತರಿಗೂ ಕೂಡ ಇದರಿಂದ ಪೆಟ್ಟು ಬಿದ್ದಾಗ ಆಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ.